ವೀಕ್ಷಕರಿಗೆಲ್ಲ ಸ್ವಾಗತ. 2026 ಜನವರಿ 21ನೇ ತಾರೀಕಿನಿಂದ 31ನೇ ತಾರೀಕಿನ ತನಕ ಮೇಷಾದಿ 12 ರಾಶಿಯವರ ಫಲಾಫಲಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ. ಮುಖ್ಯವಾಗಿ ಈ 10 ದಿನಗಳ ಕಾಲ ಏನಿದೆ, ಈ 10 ದಿನಗಳ ಕಾಲದಲ್ಲಿ ಚಂದ್ರನನ್ನು ಹೊರತುಪಡಿಸಿ ಮಿಕ್ಕಿದ ಯಾವುದೇ ಗ್ರಹಗಳ ರಾಶಿ ಪರಿವರ್ತನೆ ಅನ್ನೋದು ಇರುವುದಿಲ್ಲ. ಬುಧ, ಶುಕ್ರ, ಸೂರ್ಯ, ಕುಜ ಈ 4 ಗ್ರಹಗಳು ಕೂಡ ಒಟ್ಟಿಗೆನೆ ಮಕರ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ರೆ, ಶನಿ ಮೀನ ರಾಶಿಯಲ್ಲಿ, ಗುರು ವಕ್ರೆಯಾಗಿ ಮಿಥುನ ರಾಶಿಯಲ್ಲಿ, ಕುಂಭ ರಾಶಿಯಲ್ಲಿ, ರಾಹು ಸಿಂಹ ರಾಶಿಯಲ್ಲಿ, ಕೇತು. ಚಂದ್ರ ಮಾತ್ರ ಈ 10 ದಿನಗಳು ಕೂಡ ಮೀನ ರಾಶಿಯಿಂದ ಹಿಡಿದು ಕರ್ಕಾಟಕ ರಾಶಿಯವರೆಗೂ ಕೂಡ ಸಂಚಾರವನ್ನು ಮಾಡಿಕೊಳ್ತಾ ಬರ್ತಾರೆ 10 ದಿನಗಳ ಡ್ಯೂರೇಷನ್ ಅಲ್ಲಿ. ಈ ಗ್ರಹಗಳ ಒಂದು ಸಂಚಾರದಿಂದ ಮೊದಲನೇದಾಗಿ ಮೇಷ ರಾಶಿಯವರಿಗೆ ಈ 10 ದಿನಗಳ ಸಮಯ ಏನಿದೆ, ಈ ಸಮಯದಲ್ಲಿ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ವಿಚಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಕಾಣುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ದಶಮ ಸ್ಥಾನದಲ್ಲಿ ಪಂಚಮಾಧಿಪತಿ ಸೂರ್ಯನ ಒಟ್ಟಿಗೆ ರಾಶ್ಯಾಧಿಪತಿ ಕುಜನು ಕೂಡ ಇರ್ತಕ್ಕಂಥದ್ದು, ಹಾಗೇನೆ ಷಷ್ಠಾಧಿಪತಿಯಾಗಿರ್ತಕ್ಕಂತಹ ಬುಧನು ಕೂಡ ದಶಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಉದ್ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರ ನೋಡಿ, ನಾನು ಉದ್ಯೋಗ ತುಂಬಾ ದಿನಗಳಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ, ಉದ್ಯೋಗ ಸಿಗ್ತಾ ಇಲ್ಲ. ಈ ಸಮಯ ತುಂಬಾ ಅನುಕೂಲವಾಗಿರ್ತಕ್ಕಂತಹ ಸಮಯ ಆಗಿರುತ್ತೆ. ಅಂದ್ರೆ ಉದ್ಯೋಗ ಸಿಗುವ ಲಕ್ಷಣಗಳು ಕಂಡು ಬರ್ತಾ ಹೋಗುತ್ತೆ. ಯಾವ್ದಾದ್ರು ಗೌರ್ಮೆಂಟ್ ಜಾಬ್ಗೆ ಪೆಂಡಿಂಗ್ ಅಲ್ಲಿ ಇರುತ್ತೆ. ಅಂದ್ರೆ ನನಗೆ ಎಕ್ಸಾಮ್ ಪಾಸ್ ಆಗಿದೆ, ಇಂಟರ್ವ್ಯೂ ಎಲ್ಲ ಆಗಿದೆ, ಒಂದು ಆಫರ್ ಲೆಟರ್ ಮಾತ್ರ ಬರಬೇಕು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸಕ್ಕೆ. ಸೊ ಅದರಲ್ಲೂ ಕೂಡ ಸಫಲತೆ ಸಿಗ್ತಾ ಹೋಗುತ್ತೆ. ಅಂದ್ರೆ ನಿಮ್ಗೆ ಇಂಟರ್ವ್ಯೂ ಏನು ನೀವು ಅಟೆಂಡ್ ಮಾಡಿ ಎಲ್ಲ ಎಕ್ಸಾಮ್ ಪಾಸ್ ಆಗಿರ್ತೀರಲ್ವಾ, ಈ ಸಮಯದಲ್ಲಿ ನಿಮಗೆ ಆಫರ್ ಲೆಟರ್ ಬರ್ತಕ್ಕಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇರುತ್ತೆ. ಅಥವಾ ನಾನು ಆಲ್ರೆಡಿ ಉದ್ಯೋಗ ಮಾಡ್ತಾ ಇದ್ದೇನೆ, ನನಗೆ ಇನ್ಕ್ರಿಮೆಂಟ್ ಆಗ್ತಾ ಇಲ್ಲ, ಪ್ರಮೋಷನ್ ಆಗ್ತಾ ಇಲ್ಲ ಅಂತವ್ರಿಗೂ ಕೂಡ ಈ ಸಮಯದಲ್ಲಿ ಸದಾವಕಾಶ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಅಂದ್ರೆ ಒಳ್ಳೆ ಅವಕಾಶ ಸಿಗ್ತಾ ಹೋಗುತ್ತೆ, ಇನ್ಕ್ರಿಮೆಂಟ್ ಆಗ್ತಕ್ಕಂಥದ್ದು, ಪ್ರಮೋಷನ್ ಸಿಗ್ತಕ್ಕಂಥದ್ದು, ಮೇಲಾಧಿಕಾರಿಗಳ ಪ್ರಶಂಸೆಗೆ ಪಾತ್ರ ಆಗ್ತಕ್ಕಂಥದ್ದು, ಈ ತರಹದ ಒಂದು ಸಿಚುಯೇಷನ್ ಮೇಷರಾಶಿಯವರಿಗೆ ಕಂಡು ಬರ್ತಾ ಇರುತ್ತೆ. ಉದ್ಯೋಗದ ವಿಚಾರದಲ್ಲಿ ಸಾಕಷ್ಟು ಅಭಿವೃದ್ಧಿ ನೋಡುವ ಕಾಲ ಇದು ಅಂತಾನೆ ಹೇಳ್ಬೋದು. ಆದರೆ ದಶಮ ಸ್ಥಾನದಲ್ಲಿ ಶುಕ್ರನ ಸಂಚಾರನೂ ಕೂಡ ನಡೀತಾ ಇರೋದ್ರಿಂದ ನಿಮ್ಮ ಪತ್ನಿಯಿಂದ ಸ್ವಲ್ಪ ಬಾಧೆ, ಮಾನಸಿಕವಾಗಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು, ಅವ್ರೇನಾದ್ರೂ ರ್ಯಾಶ್ ಆಗಿ ಅಥವಾ ಏನಾದ್ರೂ ಒಂದು ಮನಸ್ಸಿಗೆ ನೋವಾಗೋ ತರ ನಿಮ್ಗೆ ಮಾತನಾಡ್ತಕ್ಕಂಥದ್ದು, ಇದರಿಂದ ಮಾನಸಿಕವಾಗಿ ತೊಂದರೆಗಳು, ಮಾನಸಿಕವಾಗಿ ಅಸಂತೋಷ ಎಲ್ಲ ಇದ್ರೂ ಕೂಡ ಏನೋ ಒಂದ್ ಕಡೆ ಮನಸ್ಸಿಗೆ ನೆಮ್ಮದಿ ಇಲ್ಲಪ್ಪ, ಸಂತೋಷನೇ ಇಲ್ಲ ಅನ್ನೋ ತರಹದ ಒಂದು ಭಾವನೆ, ಸರಿಯಾದ ಸಮಯಕ್ಕೆ ಊಟ ಮಾಡದೆ ಇರ್ತಕ್ಕಂಥದ್ದು. ಹಾಗೇನೆ ಈ ರಾಶಿಯಲ್ಲಿ ಇಟ್ಟಿರ್ತಕ್ಕಂತಹ ಸ್ತ್ರೀಯರಿಗೆ ಅತ್ತೆಯವರಿಂದ ಸ್ವಲ್ಪ ಎಲ್ಲ ಒಂದ್ ಕಡೆ ಮನಸ್ಸಿಗೆ ನೋವುಂಟಾಗ್ತಕ್ಕಂಥದ್ದು, ಈ ತರ ಅಂದ್ರೆ ಮನೆಯಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಸ್ವಲ್ಪ ನೋವು ಆಗ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ. ಹಾಗೇನೆ ಈ ಸಮಯದಲ್ಲಿ ಮನೆ ಚೇಂಜ್ ಮಾಡ್ಕೋಬೇಕು, ನಾನು ಮನೆ ಶಿಫ್ಟ್ ಮಾಡ್ಕೋಬೇಕು ಅಂತವ್ರಿಗೂ ಕೂಡ ಇದು ಸರಿಯಾದ ಸಮಯ ಅಂತಾನೆ ಹೇಳಬಹುದು. ಆದರೂ ಕೂಡ ಮನೆಯಲ್ಲಿ ಇರ್ತಕ್ಕಂಥವರಿಂದ ಹೆಂಡತಿ ಆಗಿರ್ಬೋದು, ಅತ್ತೆ ಆಗಿರ್ಬಹುದು, ಈ ತರ ಏನಾದ್ರೂ ಒಂದು ತೊಂದರೆಗಳು, ಸರಿಯಾಗಿ ಊಟ ಮಾಡಕ್ಕೂ ಆಗೋದಿಲ್ಲ. ಸೊ ಆ ತರಹದ ಒಂದು ಸಿಚುಯೇಷನ್. ಉದ್ಯೋಗದ ವಿಚಾರದಲ್ಲಿ ಮಾತ್ರ ಸಫಲತೆ ಸಿಗ್ತಾ ಹೋಗುತ್ತೆ. ಇದು ಮಾತ್ರ ನಿಮಗೆ ಅನುಕೂಲಕರವಾಗಿರ್ತಕ್ಕಂತಹ ಒಂದು ವಿಷಯ. ಮಿಕ್ಕಿದೆಲ್ಲನೂ ಕೂಡ ಸ್ವಲ್ಪ ಮಾನಸಿಕವಾಗಿ ತೊಂದರೆಗಳು, ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ, ಈ ಒಂದು ಜರ್ನೀಸ್ ಅಲ್ಲಿ, ಒಂದು ಪ್ರಯಾಣದಲ್ಲಿ ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು, ಅಧೈರ್ಯ, ಈ ತರ ಎಲ್ಲಾನು ಕೂಡ ಸ್ವಲ್ಪ ಇರ್ತಕ್ಕಂಥದ್ದು. ಆಮೇಲೆ ವಿದ್ಯಾರ್ಥಿಗಳು ಓದಿನಲ್ಲಿ ಸ್ವಲ್ಪ ಹಿಂದೆ ಬೀಳ್ತಕ್ಕಂಥದ್ದು, ಈ ತರಹ ಒಂದು ಸನ್ನಿವೇಶಗಳು ಈ 10 ದಿನಗಳಲ್ಲಿ ಸ್ವಲ್ಪ ಕಂಡು ಬರ್ತಾ ಇರುತ್ತೆ. ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ 10 ದಿನಗಳು ಕೂಡ ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನು ಮಾಡಿ, ಆದಿತ್ಯ ಹೃದಯವನ್ನು ಹೇಳ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯ ಹೇಳ್ಕೊಳ್ಳಿ. ಹಾಗೆ ಶ್ರೀರಾಮ ರಕ್ಷಾ ಕವಚವನ್ನು ಓದೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಮುಂದಿನ ಒಂದು ರಾಶಿ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ 10 ದಿನಗಳ ಕಾಲ ಏನಿದೆ, 2026 ಜನವರಿ 21ನೇ ತಾರೀಕಿನಿಂದ ಜನವರಿ 31ನೇ ತಾರೀಕಿನ ತನಕ ಇರ್ತಕ್ಕಂತಹ ಈ ಸಮಯ ಅನುಕೂಲಕರವಾಗಿರ್ತಕ್ಕಂತಹ ಸಮಯ ಅಂತಾನೆ ಹೇಳಬಹುದು. ಮುಖ್ಯವಾಗಿ ನವಮ ಸ್ಥಾನದಲ್ಲಿ ಈ ಒಂದು ಸೂರ್ಯನ ಜೊತೆ ಶುಕ್ರನು ಕೂಡ ಇರ್ತಕ್ಕಂಥದ್ದು, ಬುಧ ಮತ್ತೆ ಕುಜನು ಕೂಡ ಇರ್ತಕ್ಕಂಥದ್ದು, ಸ್ವಲ್ಪ ಅದೃಷ್ಟ ಅನ್ನೋದು ನಿಮಗೆ ಸಿಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಪ್ರಗತಿ ಉಂಟಾಗ್ತಕ್ಕಂಥದ್ದು, ಮತ್ತಮೇಲೆ ವಾಹನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರದಲ್ಲಿ ಏನಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರೆ, ಆ ವಾಹನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರದಲ್ಲಿ ಯಾರಾದ್ರೂ ಬಿಸ್ನೆಸ್ ಏನಾದ್ರು ಮಾಡ್ತಾ ಇದ್ರೆ
ಫಾರ್ ಎಕ್ಸಾಂಪಲ್ ಶೋರೂಮ್ ಆಗಿರಬಹುದು, ವಾಹನಗಳ ಬಿಡಿ ಭಾಗಗಳ ಮಾರಾಟ ಆಗಿರಬಹುದು, ಅಥವಾ ಈ ಒಂದು ನೀವು ಸ್ವಂತಹ ಗ್ಯಾರೇಜ್ ಏನಾದ್ರು ಇಟ್ಕೊಂಡಿರಬಹುದು. ಈ ತರ ವಾಹನಕ್ಕೆ ಸಂಬಂಧಪಡ್ತಕ್ಕಂಥ ವಿಚಾರ, ಅದು 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಅಥವಾ ನೀವು ಟ್ರಾನ್ಸ್ಪೋರ್ಟ್ ಏನಾದ್ರು ಇಟ್ಕೊಂಡಿದ್ರೆ ಅದರಲ್ಲೂ ಕೂಡ ಸಾಕಷ್ಟು ಉತ್ತಮವಾದ ಅಭಿವೃದ್ಧಿಯನ್ನು ನೀವು ನೋಡ್ತಾ ಹೋಗ್ತೀರಾ ಅಂತಾನೆ ಹೇಳ್ಬೋದು. ತಂದೆಯಿಂದ ಒಂದು ಒಳ್ಳೆಯ ಪ್ರಶಂಸೆ ಸಿಗ್ತಾ ಹೋಗುತ್ತೆ, ಒಳ್ಳೆಯ ಮಾತುಗಳು ನಿಮ್ಗೆ ಕೇಳಿ ಬರ್ತಾ ಹೋಗುತ್ತೆ. ಹಾಗೇನೆ ತಂದೆಯಿಂದ ಬರ್ಬೇಕಾಗಿರೋ ಏನಾದ್ರು ಆಸ್ತಿ ಆಗಿರ್ಬೋದು, ಅದು ಈ ಕಾಲಕ್ಕೆ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಹಾಗೇನೆ ಪ್ರಯಾಣಗಳನ್ನ ನೀವು ಜಾಸ್ತಿ ಮಾಡ್ಲಿಕ್ಕೂ ಕೂಡ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅಂತಾನೆ ಹೇಳಬಹುದು. ಆದ್ರೆ ಈ ದ್ವಿತೀಯ ಸ್ಥಾನದಲ್ಲಿ ಗುರು ವಕ್ರೆ ಆಗಿರೋದ್ರಿಂದ, ಹಾಗೆ ಚಂದ್ರನ ಬಲನು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ, ಬಟ್ 23, 24, 25 ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆ ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇರುತ್ತೆ. ಈ 23, 24, 25 ಮಾತ್ರ ಸ್ವಲ್ಪ ಖರ್ಚುಗಳು, ಸ್ವಲ್ಪ ಚಂದ್ರನ ಬಲ ಕಡಿಮೆ ಇರುತ್ತೆ. ಅದಾದ ನಂತರ ಮಾತ್ರ ಚಂದ್ರನ ಬಲ ಕೂಡ ಬರ್ತಾ ಹೋಗುತ್ತೆ. ಈ ಒಂದು ದ್ವಿತೀಯ ಸ್ಥಾನದಲ್ಲಿ ವಕ್ರಿ ಗುರು ಇರೋದ್ರಿಂದ ಸ್ವಲ್ಪ ಖರ್ಚುಗಳು, ಕೌಟುಂಬಿಕ ವಿಚಾರದಲ್ಲಿ ಖರ್ಚುಗಳು, ಅಥವಾ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ, ಆಮೇಲೆ ಮುಖ್ಯವಾಗಿ ಈ ಒಂದು ಮದುವೆ ಮಾಡಬೇಕು ಪೋಸ್ಟ್ಪೋನ್ ಆಗ್ತಾ ಇರುತ್ತೆ, ಏನಾದ್ರೂ ಒಂದು ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಏನಾದ್ರೂ ಬಂದು, ಅಥವಾ ಹುಡುಗಿಗೆ ಇಷ್ಟ ಆಗ್ಲಿಲ್ಲ, ಅಥವಾ ಹುಡುಗನಿಗೆ ಇಷ್ಟ ಆಗ್ಲಿಲ್ಲ, ಈ ತರ ಪೋಸ್ಟ್ಪೋನ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಅಂದ್ರೆ ಮದುವೆ ಮಾಡಬೇಕು ನಮ್ಮ ಮಕ್ಕಳಿಗೆ ಅಂತಕ್ಕಂತ ಒಂದು ಕನಸು ಯಾರೆಲ್ಲ ಇಟ್ಕೊಂಡಿರ್ತೀರಾ ಅವರಿಗೆ ಸ್ವಲ್ಪ ಪೋಸ್ಟ್ಪೋನ್ ಆಗೋದು, ಈ ತರಹದ ಒಂದು ಸನ್ನಿವೇಶಗಳು ಕಂಡು ಬರ್ತಾ ಇರುತ್ತೆ. ಕುಟುಂಬದಲ್ಲೂ ಕೂಡ ಸ್ವಲ್ಪ ಆಗಿಂದಾಗೆ ಕಲಹಗಳು ಕೂಡ ನಿಮಗೆ ಕಂಡು ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೇನೆ ನಿಮ್ಮ ಪತಿ ಅಥವಾ ಪತ್ನಿಯ ಡಾಮಿನೇಷನ್ಗೆ ಒಳಗಾಗ್ತೀರಾ, ಅಂದ್ರೆ ಜಾಸ್ತಿ ಅವ್ರು ಹೇಳಿದ ಮಾತು ಕೇಳಬೇಕು ಅನ್ನೋ ತರ ನಿಮಗೆ ಆಗ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಈ ವೃಷಭ ರಾಶಿಯವರು ಈ 10 ದಿನಗಳ ಕಾಲನೂ ಕೂಡ ಲಕ್ಷ್ಮೀ ನಾರಾಯಣನನ್ನ ಹೆಚ್ಚಾಗಿ ಆರಾಧನೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ 10 ದಿನಗಳ ಕಾಲ ಚಂದ್ರನ ಬಲ ತುಂಬಾ ಚೆನ್ನಾಗಿದೆ. ಚಂದ್ರನ ಬಲ ಅತ್ಯಧಿಕವಾಗಿ ಇರುತ್ತೆ. ಅಂದ್ರೆ 21, 22, 23, 24, 25, 26 ಈ 6 ದಿನಗಳ ಕಾಲ ಚಂದ್ರನ ಬಲ ತುಂಬಾ ಅತ್ಯುತ್ತಮವಾಗಿದ್ರು ಕೂಡ ಅಷ್ಟಮ ಸ್ಥಾನದಲ್ಲಿ ಗ್ರಹಗಳ ಸಂಚಾರ ಜಾಸ್ತಿ ನಡೀತಾ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ, ಈ ಶುಗರ್ ಇರ್ತಕ್ಕಂಥವ್ರು, ಹಾಗೇನೆ ಈ ಮಂತ್ಲಿ ಟೈಮಲ್ಲಿ ಸ್ತ್ರೀಯರು ಏನೆಲ್ಲ ತೊಂದರೆಗಳನ್ನ ಅನುಭವಿಸ್ತಾ ಇರ್ತೀರಾ, PCOD ಆಗಿರ್ಬೋದು, ಇದರಲ್ಲಿ ಸ್ವಲ್ಪ ಮತ್ತೆ ಏರಿಳಿತಗಳನ್ನ ನೀವು ನೋಡ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ. ಹಾಗೇನೆ ಈ ಒಂದು ಗುಪ್ತಾಂಗಗಳಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಅಲರ್ಜೀಸ್ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ. ಈ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಈ 10 ದಿನಗಳ ಕಾಲ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಮುಂದುವರಿತಕ್ಕಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇರುತ್ತೆ. ಹಾಗೇನೆ ಕೌಟುಂಬಿಕವಾಗಿ ಅಸೌಖ್ಯ ಸಿಗ್ತಕ್ಕಂಥದ್ದು, ಅಂದ್ರೆ ಕುಟುಂಬದಿಂದ ಮಾನಸಿಕವಾಗಿ ಸಂತೋಷ ಇಲ್ಲದೆ ಇರ್ತಕ್ಕಂಥದ್ದು, ಕೌಟುಂಬಿಕ ವಿಚಾರದಲ್ಲಿ ಅಶಾಂತಿ ವಾತಾವರಣ ಜಾಸ್ತಿ ಇರ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಸ್ವಲ್ಪ BP, ಶುಗರ್ ಇರ್ತಕ್ಕಂಥವ್ರು, ಮತ್ತಾಮೇಲೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಯಾರೆಲ್ಲ ಫೇಸ್ ಮಾಡ್ತಾ ಇದ್ದೀರಾ ಅವರಿಗೆ ಸ್ವಲ್ಪ ಇದು ಅಷ್ಟೊಂದು ಒಳ್ಳೆಯ ಸಮಯ ಇದಾಗಿರೋದಿಲ್ಲ. ಆದ್ರೆ ಹಣಕಾಸಿನ ವಿಚಾರದಲ್ಲಿ ಬರ್ತಾ ಇರುತ್ತೆ, ತೊಂದರೆ ಇರೋದಿಲ್ಲ. ಬರ್ಬೇಕಾಗಿರೋ ಹಣ ಕೂಡ ನಿಮಗೆ ಬರುವ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ. ಅದು ಇನ್ಲಾಸ್ ಇಂದ ಆಗಿರ್ಬೋದು, ಅಂದ್ರೆ ಅತ್ತೆಯಿಂದ ಸಹಾಯ ಆಗಿರ್ಬೋದು, ಹೆಂಡತಿಯಿಂದ ಸಹಾಯ ಆಗಿರ್ಬೋದು, ಇದೆಲ್ಲ ಸಿಗ್ತಾ ಇರುತ್ತೆ. ಆದ್ರೂ ಕೂಡ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು, ಮತ್ತಮೇಲೆ ಆತ್ಮವಿಶ್ವಾಸದ ಕೊರತೆ ಕಂಡು ಬರ್ತಾ ಇರುತ್ತೆ. ಆದ್ರೆ ಚಂದ್ರನ ಬಲ ಇದೆ. ಚಂದ್ರನ ಬಲ ಇರೋದ್ರಿಂದ ಸ್ವಲ್ಪ ಎಲ್ಲೋ ಒಂದ್ ಕಡೆ 21, 22, 23, 24, 25, 26 ತಾರೀಕಿನ ತನಕ ಸ್ವಲ್ಪ ಎಲ್ಲೋ ಒಂದ್ ಕಡೆ ಪಾಸಿಟಿವ್, ಸ್ವಲ್ಪ ಪರವಾಗಿಲ್ಲ ಅನ್ನೋ ತರನೇ ನಿಮ್ಗೆ ಕಂಡು ಬರ್ತಾ ಇರುತ್ತೆ. ಈ ಮಿಥುನ ರಾಶಿಯನ್ನು ತಪ್ಪದೆ ಪ್ರತಿನಿತ್ಯ ಶ್ರೀರಾಮನ ಆರಾಧನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ಕೊಳ್ಳಿ. ಹಾಗೇನೆ ಅಷ್ಟಮ ಸ್ಥಾನದಲ್ಲಿ ಗ್ರಹಗಳ ಸಂಚಾರ ಇರೋದ್ರಿಂದ, ಕೇಂದ್ರ ಸ್ಥಾನದಲ್ಲಿ ಶನಿಯ ಸಂಚಾರ ಇರೋದ್ರಿಂದ ತಪ್ಪದೆ ಕಾಲಭೈರವೇಶ್ವರ ಅಷ್ಟಕವನ್ನ ಪಾರಾಯಣ ಮಾಡ್ಕೊಳ್ಳಿ. ಇನ್ನು ಮುಂದಿನ ಒಂದು ರಾಶಿ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರೆಗೂ ಕೂಡ, ಈ ಕರ್ಕಾಟಕ ರಾಶಿಯವರಿಗೆ ಈ 10 ದಿನಗಳ ಸಮಯ ಏನಿದೆ, ಈ 10 ದಿನಗಳ ಸಮಯದಲ್ಲಿ ಸ್ವಲ್ಪ ನೋಡಿ, ನಿಮ್ಮ ಗಂಡ ಅಥವಾ ಹೆಂಡತಿಯ ಏನಪ್ಪಾ ಇವ್ರು ಈ ತರ ಮಾಡ್ತಾ ಇದಾರೆ, ನನ್ನ ಹತ್ರ ಈ ತರ ನಡ್ಕೊಳ್ತಾ ಇದ್ದಾರೆ ಅಂದ್ರೆ ಅವರ ಒಂದು ಡಾಮಿನೇಷನ್ ಜಾಸ್ತಿ ಆಗ್ತಕ್ಕಂಥದ್ದು, ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಆಗ್ತಕ್ಕಂಥದ್ದು, ಮೂರನೇ ವ್ಯಕ್ತಿ ಜೊತೆ ಏನಾದ್ರೂ ನೀವು ಪ್ರೀತಿ ಪ್ರೇಮ ಅಂತ ಹೋಗಿ ಅಲ್ಲಿ ತೊಂದರೆಗಳನ್ನ ಅನುಭವಿಸ್ತಕ್ಕಂಥದ್ದು, ಆರೋಗ್ಯದ ವಿಚಾರದಲ್ಲಿ, ಎಸ್ಪೆಷಲಿ ನಿಮ್ಮ ಗಂಡ ಅಥವಾ ಹೆಂಡತಿಯ ಆರೋಗ್ಯದ ವಿಚಾರದಲ್ಲೂ ಕೂಡ ಸಾಕಷ್ಟು ಏರಿಳಿತಗಳನ್ನ ನೋಡೋದಕ್ಕೂ ಇಲ್ಲಿ ನಿಮಗೆ ಸಮಯ ಅನ್ನೋದು ಕಂಡು ಬರ್ತಾ ಇರುತ್ತೆ. ಹಾಗೇನೆ ಸಪ್ತಮ ಸ್ಥಾನದಲ್ಲಿ ಶುಕ್ರನ ಸಂಚಾರ ಅಷ್ಟೊಂದು ಒಳ್ಳೆಯದಲ್ಲ. ಅದಕ್ಕೆ ನಾನು ಮೂರನೇ ವ್ಯಕ್ತಿಯ ಪ್ರವೇಶ ಮಾಡ್ಕೋಬಾರ್ದು. ಇಲ್ಲ ಅಂದ್ರೆ
ಮಾನನಷ್ಟ ಆಗ್ತಕ್ಕಂಥದ್ದು, ಧನಹಾನಿ ಆಗ್ತಕ್ಕಂಥದ್ದು, ಈ ತರಹದ ಸನ್ನಿವೇಶಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ವ್ಯಾಪಾರದಲ್ಲೂ ಕೂಡ ಅಷ್ಟೊಂದು ಪ್ರಗತಿ ಅಂತಕ್ಕಂಥದ್ದು ನಿಮ್ಗೆ ಸಿಗ್ತಾ ಇರೋದಿಲ್ಲ. ಖರ್ಚುಗಳು ಜಾಸ್ತಿ, ಆರೋಗ್ಯದಲ್ಲಿ ತೊಂದರೆಗಳು, ಇಲ್ಲಿ ಈ ಕಡೆ ಗಂಡ ಹೆಂಡತಿ ಕಡೆ ಅಲ್ಲಿ ತೊಂದರೆಗಳು, ಈ ತರ ಸಿಚುಯೇಷನ್, ಇಲ್ಲದೆ ಇರ್ತಕ್ಕಂತಹ ಆಸೆ ಆಕಾಂಕ್ಷೆಗಳಿಗೆ ಒಳಗಾದ್ರೆ ಕಷ್ಟಗಳು ಸುರಿಮಳೆ ಮತ್ತಷ್ಟು ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ. ಆಮೇಲೆ ನಿಮ್ಮ ಕ್ಲೋಸ್ ರಿಲೇಷನ್ಸ್ ಯಾರೆಲ್ಲ ಇದ್ದೀರಾ, ನಿಮ್ಮ ಹೆಂಡತಿ ಕಡೆ ಆಗಿರ್ಬೋದು, ಗಂಡನ ಕಡೆ ಆಗಿರ್ಬೋದು, ಒಂದು ಬಾಂಧವ್ಯಕ್ಕೆ ಧಕ್ಕೆ ಬರುವ ಸಾಧ್ಯತೆಗಳು ಇರುತ್ತೆ. ಅಲ್ಲಿ ಸ್ವಲ್ಪ ತೊಂದರೆಗಳು, ಅಂದ್ರೆ ನಿಮ್ಮ ಹೆಂಡತಿ ಕಡೆ ವ್ಯಕ್ತಿಗಳಿಂದ ಏನಾದ್ರೂ ನಿಮಗೆ ಒಂದು ಮಾತು ಬರ್ತಕ್ಕಂಥದ್ದು, ಅಥವಾ ನಿಮ್ಮ ಗಂಡನ ಕಡೆಯ ಕ್ಲೋಸ್ ರಿಲೇಷನ್ಸ್ ಜೊತೆ ಅಲ್ಲಿ ಏನಾದ್ರೂ ಒಂದು ಮಾತು ಬರ್ತಕ್ಕಂಥದ್ದು, ಈ ತರಹದ ಸಿಚುಯೇಷನ್ ಸನ್ನಿವೇಶಗಳು ಬರ್ತಾ ಇರುತ್ತೆ. ವ್ಯಾಪಾರದಲ್ಲಿ ಎಸ್ಪೆಷಲಿ ಪಾಲುದಾರಿಕೆ ವ್ಯಾಪಾರ ಯಾರೆಲ್ಲ ನೀವು ಮಾಡ್ತಾ ಇದ್ದೀರಾ, ಅಲ್ಲೂ ಕೂಡ ಈ 10 ದಿನಗಳ ಕಾಲ ವಾದ ವಿವಾದಗಳು ನಡೀತಾನೆ ಇರುತ್ತೆ. ಇದ್ರ ಕಡೆ ಸ್ವಲ್ಪ ಗಮನ ಕೊಡಿ, ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟದ ಸಾಧ್ಯತೆ. ಆರ್ಥಿಕ ವಿಚಾರದಲ್ಲೂ ಕೂಡ ಸ್ವಲ್ಪ ಖರ್ಚುಗಳು ಕೂಡ ಜಾಸ್ತಿ ಇರುತ್ತೆ. ಹಾಗೇನೆ ಈ ಕರ್ಕಾಟಕ ರಾಶಿಯವರಿಗೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಅಂದ್ರೆ ಉದ್ಯೋಗ ನಾನು ಹುಡುಕ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ಎಸ್, ಇದು 10 ದಿನಗಳಲ್ಲಿ ನಿಮಗೆ ಉದ್ಯೋಗ ಸಿಗ್ತಕ್ಕಂತಹ ಲಕ್ಷಣಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಉದ್ಯೋಗದ ವಿಚಾರದಲ್ಲಿ ಮಾತ್ರ ನಿಮಗೆ ಸ್ವಲ್ಪ ಪಾಸಿಟಿವ್ ಸೈನ್ಸ್ ಇರುತ್ತೆ. ಮಿಕ್ಕಿದೆಲ್ಲ ಈ ಗಂಡ ಅಥವಾ ಹೆಂಡತಿ, ಕ್ಲೋಸ್ ರಿಲೇಷನ್ಸ್, ಬಂಧು ಬಾಂಧವರು, ಇವರೆಲ್ಲರ ಜೊತೆನೂ ಕೂಡ ವಾದ ವಿವಾದಗಳು ಜಾಸ್ತಿ ಬರ್ತಾ ಇರುತ್ತೆ ಅಂತಾನೆ ಹೇಳಬಹುದು. ಇದರ ಜೊತೆಯಲ್ಲಿ ನಿಮಗೆ ಚಂದ್ರನ ಬಲ ಜಾಸ್ತಿ ಇದೆ. ಚಂದ್ರನ ಬಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಮಧ್ಯೆ ಸ್ವಲ್ಪ ನಿಮಗೆ ಆರಾಮಾಗೂ ಕೂಡ ಇರ್ತಕ್ಕಂತಹ ಸಾಧ್ಯತೆ. ಯಾರು ಏನಾದ್ರು ಅಂದ್ಕೊಂಡ್ಲಿ ಬಿಡಪ್ಪ, ನನ್ನ ಪಾಡಿನ ಇರೋಣ ಅಂತಕ್ಕಂತಹ ಒಂದು ಭಾವನೆನೂ ಕೂಡ ನಿಮ್ಗೆ ಬರ್ತಾ ಹೋಗುತ್ತೆ. ಈ ಕರ್ಕಾಟಕ ರಾಶಿಯವರು ತಪ್ಪದೆ ನೀವು ಮಾಡ್ಬೇಕಾಗಿರೋ ಕೆಲಸ, ಸುಬ್ರಹ್ಮಣ್ಯನ ಆರಾಧನೆಯನ್ನ ಎಷ್ಟು ಮಾಡ್ತಿರೋ ಅಷ್ಟು ಒಳ್ಳೆಯದು. ಇನ್ನು ಸಿಂಹ ರಾಶಿಯವರ ಫಲಿತಾಂಶಗಳು. ಈ ಸಿಂಹ ರಾಶಿಯವರಿಗೆ ಈಗ ಒಂದು 40 ರಿಂದ 45 ದಿನಗಳಿಂದನೂ ಕೂಡ ಸಾಕಷ್ಟು ಕನ್ಫ್ಯೂಷನ್ ಆಗ್ತಾ ಇದೆ ನಿಮಗೆ. ತೊಂದರೆಗಳು, ತಾಪತ್ರಯಗಳು, ಅದ ಅಥವಾ ಇದ, ಆರ್ಥಿಕ ವಿಚಾರದಲ್ಲಿ ತೊಂದರೆಗಳು, ಏನೋ ತಿಳಿಯದ ಭಯ, ಈ ತರ ಎಲ್ಲ ನೀವು ನೋಡ್ಕೊಂತ ಬಂದ್ರಿ. ಬಟ್ ಈ 10 ದಿನಗಳ ಸಮಯದಲ್ಲಿ ಸಾಕಷ್ಟು ಉತ್ತಮವಾದ ಪ್ರಗತಿಯನ್ನು ನೀವು ನೋಡ್ತಾ ಹೋಗ್ತೀರಾ. ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಸಮಯವನ್ನು ನೀವು ನೋಡ್ತಾ ಹೋಗ್ತೀರಾ. ಆರ್ಥಿಕ ವಿಚಾರದಲ್ಲಿ ಇರ್ತಕ್ಕಂತಹ ತೊಂದರೆಗಳು ಕಡಿಮೆ ಆಗ್ತಕ್ಕಂಥದ್ದು, ಹಾಗೇನೆ ಅಂದ್ಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳೆಲ್ಲನೂ ಕೂಡ ನೀವು ಅಂದ್ಕೊಂಡಂಗೆ ಮುಂದುವರಿತಕ್ಕಂಥದ್ದು. ಹಾಗೇನೆ ಮುಖ್ಯವಾಗಿ ನಾನು ಲೋನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ, ಲೋನ್ ಆಗ್ತಾ ಇಲ್ಲ. ಯಾರೆಲ್ಲ ಇಷ್ಟು ದಿನ ನೀವು ಪ್ರಯತ್ನ ಪಟ್ಟಿದ್ದೀರಾ, ಈ 10 ದಿನಗಳಲ್ಲಿ ಲೋನ್ ಆಗ್ತಕ್ಕಂಥದ್ದಾಗಿರಬಹುದು. ಹಾಗೇನೆ ನೀವೇನಾದ್ರೂ ಸಾಲ ಮಾಡಿದ್ರೆ ಸಾಲ ತೀರಿಸ್ತೀರಾ ಈ ಸಮಯದಲ್ಲಿ. ಆ ತರಹದ ಒಂದು ಸಿಚುಯೇಷನ್, ಬರುವ ಲಾಭಕ್ಕೆ ತೊಂದರೆ ಇರೋದಿಲ್ಲ. ಅಂದ್ಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನ ನೀವು ಹಠ ಜಾಸ್ತಿ ಮಾಡ್ಬಿಟ್ಟು ನಾನು ಪೂರ್ತಿ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಮುನ್ನುಗ್ಗಿ ಮಾಡ್ತೀರಾ. ಮಾನಸಿಕವಾಗಿ ಉಲ್ಲಾಸ, ಸಂತೋಷ ಈ ತರ ಎಲ್ಲ ಇದ್ರೂ ಕೂಡ ಸ್ತ್ರೀಯರ ಜೊತೆ ಭಿನ್ನಾಭಿಪ್ರಾಯ. ಹೆಂಡತಿಯಿಂದ ಸ್ವಲ್ಪ ತೊಂದರೆಗಳು ಅನಿಸ್ಕೊಳ್ಳೋದು, ಮಾತು, ಹೆಂಡತಿ ಕಡೆಯವರಿಂದ ಸ್ವಲ್ಪ ತೊಂದರೆಗಳು, ಮಾತುಗಳು ಅನಿಸ್ಕೊಳ್ತಕ್ಕಂಥದ್ದು. ಹಾಗೇನೆ ಮುಖ್ಯವಾಗಿ ಈ ನಿಮ್ಮ ಮಾತಿನಿಂದನೂ ಕೂಡ ಕೆಲವೊಂದ್ಸಲ ನಿಷ್ಠೂರ ಅನುಭವಿಸ್ತಕ್ಕಂತಹ ಸಾಧ್ಯತೆನೂ ಕೂಡ ಕಂಡು ಬರ್ತಾ ಇರುತ್ತೆ. ಇದು ಸ್ವಲ್ಪ ನೀವು ನೋಡ್ಕೊಳ್ಳಿ. ಮಿಕ್ಕಿದೆಲ್ಲೂ ಕೂಡ ಅಷ್ಟಮ ಶನಿ ಇದೆ, ತೊಂದರೆ ಇಲ್ಲ. ಯಾಕಂದ್ರೆ ನಿಮಗೆ ರಾಷ್ಟ್ರಾಧಿಪತಿ 6ನೇ ಮನೆಯಲ್ಲಿ ಕುಜನು ಕೂಡ ಬಲಿಷ್ಠನಾಗಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ, ಲಾಭ ಸ್ಥಾನದಲ್ಲಿ ಗುರು ವಕ್ರಾಗಿದ್ರು ಕೂಡ ನಿಮಗೆ ಗುರುಬಲ ಅನ್ನೋದು ಇರೋದ್ರಿಂದ ಸ್ವಲ್ಪ ಈ 10 ದಿನಗಳ ಕಾಲದಲ್ಲಿ ಬದಲಾವಣೆಗಳನ್ನ ನೀವು ನೋಡ್ತಾ ಬರ್ತೀರಾ. ಎಸ್ಪೆಷಲಿ ಆರ್ಥಿಕ ವಿಚಾರದಲ್ಲಿ, ವ್ಯಾಪಾರದಲ್ಲಿ, ಉದ್ಯೋಗ ವಿಚಾರದಲ್ಲಿ. ನಾನು ಉದ್ಯೋಗ ಹುಡುಕ್ತಾ ಇದ್ದೀನಪ್ಪ, ಬೇರೆ ಕಡೆ ನಾನು ನೋಡ್ತಾ ಇದ್ದೀನಿ, ಕೆಲಸನೇ ಸಿಗ್ತಾ ಇಲ್ಲ. ಎಸ್, ಇದು ಕೆಲಸ ಸಿಗ್ತಕ್ಕಂತಹ ಸಮಯ ಇದಾಗಿರುತ್ತೆ. ಒಂದು ಸಮಾಜದಲ್ಲಿ ಗೌರವ ಸಿಗ್ತಕ್ಕಂತಹ ಸಾಧ್ಯತೆನೂ ಕೂಡ ಕಂಡು ಬರ್ತಾ ಇರುತ್ತೆ. ಸಿಂಹರಾಶಿಯವರು ಪ್ರತಿನಿತ್ಯ ಸೂರ್ಯನಾರಾಯಣನ ಆರಾಧನೆಯನ್ನು ಮಾಡಿ. ಇನ್ನು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ 10 ದಿನಗಳ ಸಮಯ ಅಷ್ಟೊಂದು ಉತ್ತಮವಾದ ಸಮಯ ಇದಾಗಿರುವುದಿಲ್ಲ. ನೋಡಿ, ಟೆನ್ಷನ್ನು, ವ್ಯಾಪಾರದಲ್ಲಿ ಟೆನ್ಷನ್ನು, ಹಣಕಾಸಿನ ವಿಚಾರದಲ್ಲಿ ಟೆನ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗೋದಿಲ್ಲ. ಆಮೇಲೆ ಮೈಕೈ ನೋವು, ಸುಸ್ತಾಗ್ತಕ್ಕಂಥದ್ದು, ಹಾಗೇನೆ ಭಯ, ಏನೋ ತಿಳಿಯದ ಭಯ. ನನ್ ಕಾನ್ಫಿಡೆನ್ಸೇ ಇರೋದಿಲ್ಲ ಈ ಸಮಯದಲ್ಲಿ, ಹೊರಟೋಗ್ಬಿಡುತ್ತೆ ಕಾನ್ಫಿಡೆನ್ಸ್. 5ನೇ ಮನೆ ಶುಕ್ರ ನಮಗೆ ಒಳ್ಳೆ ಫಲಿತಾಂಶಗಳನ್ನು ಕೊಡ್ತಾ ಇದ್ರು ಕೂಡ, ನವಮಾಧಿಪತಿ ಶುಕ್ರ ಪಂಚಮ ಸ್ಥಾನದಲ್ಲಿ ಇದ್ರೂ ಕೂಡ ಅಸ್ತಂಗತ ಆಗಿದ್ದಾರೆ. ನೋಡಿ, ಈ ಸಮಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲಿ ಜಾಗೃತಿ ಆಗಿರ್ಬೇಕು. ನಾವೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೇವೆ, ನಾವು ಯಾವ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೇವೆ, ಯಾರ ಒಟ್ಟಿಗೆ ನಾವು ಸಂಪರ್ಕದಲ್ಲಿ ಇದ್ದೇವೆ ಅನ್ನೋದು ಯೋಚನೆ ಮಾಡಬೇಕು. ಪಂಚಮ ಸ್ಥಾನದಲ್ಲಿ 5 ಗ್ರಹಗಳಿದ್ದಾರೆ.
ಯೋಚನೆ ಮಾಡ್ದಂಗೆ ನೀವು ಪುಸುಕ್ಕನಂತ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಲೇವಾದೇವಿಯಲ್ಲಿ ನೀವು ಸಿಕ್ಕಿ ಹಾಕೊಳ್ತಕ್ಕಂಥದ್ದು ಏನಾದ್ರು ನೀವು ಮಾಡಿದ್ರೆ ಹಣ ನಿಮಗೆ ಬರೋದಿಲ್ಲ, ಸ್ಟ್ರಕ್ ಆಗ್ಬಿಡುತ್ತೆ. ಯೋಚನೆ ಮಾಡಬೇಕು, ಯೋಚನೆ ಮಾಡಿ ಮುಂದುವರಿಬೇಕು. ಸ್ವಲ್ಪ ಈ ಸಮಯ ಅಷ್ಟೊಂದು ಉತ್ತಮವಾದ ಸಮಯ ಇದಾಗಿರುವುದಿಲ್ಲ. ತೊಂದರೆ, ತಾಪತ್ರಯಗಳು, ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು, ವ್ಯಾಪಾರದಲ್ಲಿ ತೊಂದರೆಗಳು, ಹಾಗೇನೆ ಮುಖ್ಯವಾಗಿ ಉದ್ಯೋಗದ ವಿಚಾರದಲ್ಲಿ ತೊಂದರೆಗಳು, ಉದ್ಯೋಗದಲ್ಲಿ ಏನಾದ್ರೂ ತೊಂದರೆಗಳು ಬರ್ತಾ ಇರುತ್ತೆ. ಜಾಗ್ರತೆ ಆಗಿರ್ಬೇಕು, ಇಲ್ಲ ಅಂದ್ರೆ ಸ್ವಲ್ಪ ನೀವು ತೊಂದರೆಗಳನ್ನ ಜಾಸ್ತಿ ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ನಿಮಗೆ ಇರ್ತಕ್ಕಂತಹ ಹೆಸರು ಎಲ್ಲ ಒಂದ್ ಕಡೆ ಕೆಡ್ತಕ್ಕಂಥದ್ದು, ನಿಮ್ಮ ಹೆಸರಿಗೆ ಮಸಿ ಬೆಳಿತಕ್ಕಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಉದ್ಯೋಗದ ಕ್ಷೇತ್ರದಲ್ಲಿ ಯಾರೆಲ್ಲ ತೊಡಗಿಸ್ಕೊಂಡಿರ್ತೀರಾ, ಗೌರ್ಮೆಂಟ್ ಉದ್ಯೋಗ ಸ್ವಲ್ಪ ನೋಡ್ಕೊಂಡು ಮುಂದುವರಿಬೇಕು. ಇಲ್ಲ ಅಂದ್ರೆ ಮೈ ಮರೆತು ತಲೆ ಒಂದು ಕಡೆ ಇಟ್ಕೊಳ್ದಂಗೆ ನೀವು ಮುಂದುವರೆದು ಬಿಟ್ರೆ ತೊಂದರೆಗಳು ತಪ್ಪಿದ್ದಲ್ಲ. ಈ ಕನ್ಯಾ ರಾಶಿಯವರು ತಪ್ಪದೆ ನವಗ್ರಹಗಳಿಗೂ ಕೂಡ ಪ್ರತಿನಿತ್ಯ 27 ಪ್ರದಕ್ಷಿಣೆ ಕೆಂಪು ಹೂಗಳಿಂದ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚರ ರಾಹುವೇ ಕೇತುವೇ ನಮಃ ಈ ಸ್ತೋತ್ರಗಳನ್ನ ಹೇಳ್ಕೊಳ್ತಾ ನೀವು 27 ಪ್ರದಕ್ಷಿಣೆಯನ್ನ ಪ್ರತಿನಿತ್ಯ ಮಾಡ್ತಾ ಬನ್ನಿ ಕೆಂಪು ಹೂಗಳಿಂದ. ಇನ್ನು ಮುಂದಿನ ಒಂದು ರಾಶಿ ತುಲಾ ರಾಶಿ. ನೋಡಿ, ಈ ತುಲಾ ರಾಶಿಯವರಿಗೆ ಈ 10 ದಿನಗಳ ಸಮಯನೂ ಕೂಡ ನೋಡಿ, ಮುಖ್ಯವಾಗಿ ಮೊದಲ 5 ದಿನಗಳ ಒಂದು ಸಮಯ ಏನಿದೆ ಇದು ಸ್ವಲ್ಪ ಚಂದ್ರನ ಬಲ ಇರುತ್ತೆ. ಅಂದ್ರೆ 21ನೇ ತಾರೀಕಿನಿಂದ 26ನೇ ತಾರೀಕಿನ ತನಕ ಸ್ವಲ್ಪ ಚಂದ್ರ ಬಲ ಇರುತ್ತೆ. ಅದಾದ ನಂತರ ಚಂದ್ರ ಬಲ ಕಡಿಮೆ ಆಗ್ತಕ್ಕಂಥದ್ದು. ಮುಖ್ಯವಾಗಿ ಚತುರ್ಥ ಸ್ಥಾನದಲ್ಲಿ ಶುಕ್ರ ಇರ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಬುಧನು ಕೂಡ, ಅಂದ್ರೆ ನವಮಾಧಿಪತಿ ರಾಶ್ಯಾಧಿಪತಿ ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಬಟ್ ಇಲ್ಲಿ ಅಸ್ತಂಗತ ಆಗಿದ್ದಾರೆ, ಇದು ನೆನಪಲ್ಲಿ ಇಟ್ಕೊಳ್ಳಿ. ಆಮೇಲೆ ಚತುರ್ಥ ಸ್ಥಾನದಲ್ಲಿ ಸೂರ್ಯನ ಸಂಚಾರ ನಡೀತಾ ಇರೋದ್ರಿಂದ ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು. ಹಾಗೇನೆ ಮುಖ್ಯವಾಗಿ ತಾಯಿಯ ಜೊತೆ ಸ್ವಲ್ಪ, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರ್ಬೋದು, ತಾಯಿಯ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯ ಆಗಿರ್ಬೋದು, ತಾಯಿ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ತಕ್ಕಂಥದ್ದು, ಈ ತರಹದ ಒಂದು ಸನ್ನಿವೇಶಗಳು ಜಾಸ್ತಿ ಇರ್ತಕ್ಕಂಥದ್ದು. ಹಾಗೇನೆ ಮಾನಸಿಕವಾಗಿ ಚಂಚಲತ್ವ ಜಾಸ್ತಿ ಉಂಟಾಗ್ತಕ್ಕಂಥದ್ದು, ಮಾನಸಿಕವಾಗಿ ತೊಂದರೆಗಳು, ಚಂಚಲತ್ವ, ಈ ತರಹದ ಸಿಚುವೇಶನ್. ಮನೆ ಕಟ್ತಾ ಇದೀನಪ್ಪ ಅಥವಾ ಮನೆ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದೆ, ದುರಸ್ತಿ ಮಾಡ್ಬೇಕು, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಈ 10 ದಿನಗಳ ಸಮಯದಲ್ಲಿ ಸ್ವಲ್ಪ ಮುಂದುವರಿತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಅಂದ್ರೆ ಸ್ವಲ್ಪ ನೀವು ಮನೆ ರಿಪೇರಿ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಮನೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ತಕ್ಕಂಥದ್ದು, ಮನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಬದಲಾವಣೆಗಳು, ಹಾಗೇನೆ ವಾಹನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಬದಲಾವಣೆಗಳನ್ನ ಕೂಡ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಬಟ್ ಖರ್ಚುಗಳು ಜಾಸ್ತಿ ಇರುತ್ತೆ. ನೀವು ಯಾವುದೋ ಒಂದು ವಾಹನ ತಗೊಂಡಿರ್ತೀರಾ, ಅದು ರಿಪೇರಿಗೆ ಬಂದಿರುತ್ತೆ, ಅದನ್ನ ಮಾಡಿಸ್ಕೊಳಕ್ ಆಗ್ತಾ ಇರೋದಿಲ್ಲ, ಈ ಸಮಯದಲ್ಲಿ ಹೋಗಿ ಮಾಡಿಸ್ಕೊಳೋದಕ್ಕೆ ಕೊಡ್ತೀರಾ, ಬಟ್ ಜಾಸ್ತಿ ಅಮೌಂಟ್ ಕೇಳ್ತಾರೆ, ಕೊಡ್ಲೇಬೇಕು, ಏನು ಮಾಡಕ್ ಆಗೋದಿಲ್ಲ. ಆ ತರಹದ ಒಂದು ಸಿಚುಯೇಷನ್ ಜಾಸ್ತಿ ಇರುತ್ತೆ. ಹಾಗೇನೆ ಮುಖ್ಯವಾಗಿ ಮನೆಯಲ್ಲಿ ಅಶಾಂತಿ, ಕೋಪ ತಾಪಕ್ಕೆ ಒಳಗಾಗ್ತಕ್ಕಂಥದ್ದು. ಒಬ್ಬೊಬ್ರು ಮಾತು ಒಂದೊಂಥರ ಇರುತ್ತೆ ಈ ಸಮಯದಲ್ಲಿ. ಗಂಡ ಒಂಥರ ಮಾತಾಡಿದ್ರೆ ಹೆಂಡತಿ ಒಂಥರ ಮಾತಾಡ್ತಕ್ಕಂಥದ್ದು, ಈ ತರಹದ ಸಿಚುಯೇಷನ್. ಆರ್ಥಿಕ ವಿಚಾರದಲ್ಲೂ ಕೂಡ ಹೇಳ್ಕೊಳ್ಳೋ ಮಟ್ಟಕ್ಕೆ ಆರ್ಥಿಕವಾಗಿ ಪ್ರಗತಿ ಅಂತೂ ಇರೋದಿಲ್ಲ, ಆದ್ರೆ ಸ್ವಲ್ಪ ₹1 ಬರ್ತಾ ಇರುತ್ತೆ, ಬಟ್ ಖರ್ಚುಗಳು ಜಾಸ್ತಿ ಇರುತ್ತೆ. ವಾಹನಕ್ಕೋ ಮನೆ ವಿಚಾರದಲ್ಲೋ ಈ ತರಹದ ಒಂದು ಸಿಚುಯೇಷನ್ ಜಾಸ್ತಿ ಇರುತ್ತೆ. ಆಮೇಲೆ ನಿಮ್ಮ ಗಂಡ ಅಥವಾ ಹೆಂಡತಿಯಿಂದನೂ ಕೂಡ ಅವರ ಉದ್ಯೋಗದ ವಿಚಾರದಲ್ಲಿ ತೊಂದರೆಗಳು, ಮತ್ತೆ ಅವರಿಂದನೂ ನಿಮಗೆ ಸ್ವಲ್ಪ ಏನಾದ್ರೂ ಒಂದು ಮಾತನ್ನೋದು, ಮಾತಿಗೆ ಮಾತು ಬೆಳೆದು, ಈ ತರಹದ ಒಂದು ಸನ್ನಿವೇಶಗಳು ಕೂಡ ನಿಮಗೆ ಕಂಡು ಬರ್ತಾ ಇರುತ್ತೆ. ಈ ತುಲಾ ರಾಶಿಯವರು ತಪ್ಪದೆ ನೀವು ಮಾಡ್ಬೇಕಾಗಿರೋದು ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡಿ. ಎಷ್ಟು ಮಾಡ್ತೀರೋ ಅಷ್ಟು ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯವರ ಫಲಿತಾಂಶಗಳು. ವೃಶ್ಚಿಕ ರಾಶಿಯವರಿಗೆ ಈ 10 ದಿನಗಳ ಕಾಲ ಧೈರ್ಯ, ಸ್ಥೈರ್ಯ ಹೆಚ್ಚಾಗಿ ಇರುತ್ತೆ. ಆದರೆ ಚಂದ್ರ ಈ 10 ದಿನಗಳ ಮೊದಲ 21, 22, 23 ಪಂಚಮ ಸ್ಥಾನದಲ್ಲಿ ಶನಿಯ ಒಟ್ಟಿಗೆ ಇರೋದ್ರಿಂದ ನೋಡಿ, ಯೋಚನೆ ಮಾಡಬೇಕು, ನಾವೇನ್ ಮಾಡ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ, ಯಾರೊಟ್ಟಿಗೆ ನಾವು ಫ್ರೆಂಡ್ಶಿಪ್ ಮಾಡ್ತಾ ಇದ್ದೀವಿ, ಸ್ನೇಹವನ್ನು ಮಾಡ್ತಾ ಇದ್ದೀವಿ. ಸ್ವಲ್ಪ ಮೈಂಡ್ನ ಕರೆಕ್ಟಾಗಿ ಇಟ್ಕೋಬೇಕು, ಇಲ್ಲ ಅಂದ್ರೆ ತೊಂದರೆಗಳು ತಪ್ಪಿದ್ದಲ್ಲ. ಆದರೆ ಈ ತೃತೀಯ ಸ್ಥಾನದಲ್ಲಿ ನಮಗೆ ಸೂರ್ಯ ಇದ್ದಾರೆ, ಶುಕ್ರನು ಇದ್ದಾರೆ, ಕುಜನು ಕೂಡ ಇದ್ದಾರೆ. ಇದು ಸ್ವಲ್ಪ ಉತ್ತಮವಾಗಿರ್ತಕ್ಕಂತಹ ಸಮಯ. ಧೈರ್ಯವಾಗಿ, ಸ್ಥೈರ್ಯವಾಗಿ ಮುಂದುವರಿತಕ್ಕಂಥದ್ದು, ಪ್ರಯಾಣಗಳನ್ನ ಜಾಸ್ತಿ ಮಾಡ್ಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು. ಪ್ರಯಾಣ ಜಾಸ್ತಿ ಮಾಡ್ತೀರಾ, ಆದ್ರೆ ನಿಮ್ಮ ಗಂಡ ಅಥವಾ ಹೆಂಡತಿಯ ಆರೋಗ್ಯದ ವಿಚಾರದ ಸ್ವಲ್ಪ ತೊಂದರೆಗಳು, ಹಾಗೇನೆ ಅವರ ಒಂದು ಡಾಮಿನೇಷನ್ ಕೂಡ ಜಾಸ್ತಿ ಇರುತ್ತೆ. ಆಮೇಲೆ ಕಮ್ಯುನಿಕೇಶನ್, ಟೀಚಿಂಗ್ ಸೆಕ್ಟರ್ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದೀರಾ, ಕಮ್ಯುನಿಕೇಶನ್ ವಿಚಾರದಲ್ಲಿ ಮಾರ್ಕೆಟಿಂಗ್ ಆಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಆಗಿರ್ಬೋದು, ಪಬ್ಲಿಕ್ ಸೆಕ್ಟರ್ ಮೀಡಿಯಾದಲ್ಲಿ ಆಗಿರ್ಬೋದು, ಯಾರೆಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತೀರಾ, ಪತ್ರಿಕೋದ್ಯಮ ಆಗಿರಬಹುದು, ಯಾರೆಲ್ಲ ಕೆಲಸ ಮಾಡ್ತಾ ಇದ್ದೀರಾ, ಅವ್ರಿಗೆ ಸ್ವಲ್ಪ ಪಾಸಿಟಿವ್ ಎನ್ವೈರನ್ಮೆಂಟ್ ಸಿಗ್ತಾ ಹೋಗುತ್ತೆ.
10 ದಿನಗಳ ಸಮಯದಲ್ಲಿ ಮೊದಲ 3 ದಿನಗಳು ಚಂದ್ರನ ಬಲ ಇರೋದಿಲ್ಲ, ಸ್ವಲ್ಪ ಹುಷಾರಾಗಿರ್ಬೇಕು. ಅದಾದ ನಂತರ ಚಂದ್ರನ ಬಲ ಬರುತ್ತೆ. ಅದರ ಒಟ್ಟಿಗೆ ಈ 3 ಗ್ರಹಗಳು ಏನಿವೆ, ಸೂರ್ಯ, ಕುಜ, ಬುಧ ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ನಿಮಗೆ ಪಾಸಿಟಿವ್ ಎನ್ವೈರನ್ಮೆಂಟ್ ಸಿಗ್ತಾ ಹೋಗುತ್ತೆ. ಉದ್ಯೋಗದಲ್ಲಿ ಇರ್ತಕ್ಕಂಥವ್ರು, ಎಸ್ಪೆಷಲಿ ಗೌರ್ಮೆಂಟ್ ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಪ್ರಶಂಸೆ ಮಾತುಗಳು ಕೇಳಿ ಬರ್ತಕ್ಕಂಥದ್ದು. ಅದರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೆಲ್ಲ ಇರ್ತೀರಾ ಅವ್ರಿಗೆ ಇನ್ಕ್ರಿಮೆಂಟ್ ಆಗಿರ್ಬೋದು, ಪ್ರಮೋಷನ್ಸ್ ಆಗಿರಬಹುದು, ಹಾಗೇನೆ ನಿಮ್ಮ ಒಂದು ಧೈರ್ಯ ಸಾಹಸಕ್ಕೆ ಒಂದು ಪ್ರಶಸ್ತಿ ಬರ್ತಕ್ಕಂಥದ್ದು, ಈ ತರಹದ ಸಿಚುಯೇಷನ್ ಜಾಸ್ತಿ ಇರುತ್ತೆ. ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಪರವಾಗಿಲ್ಲ, ತೊಂದರೆ ಅಂತೂ ಇರೋದಿಲ್ಲ, ಹೇಳ್ಕೊಳ್ಳೋ ಮಟ್ಟಕ್ಕೆ ಮೊದ್ಲಿನ ತರ ಇರೋದಿಲ್ಲ, ಸ್ವಲ್ಪ ಉತ್ತಮವಾಗಿರುತ್ತೆ. ಏನೋ ಒಂದ್ ಸ್ವಲ್ಪ ಪಾಸಿಟಿವ್ ಆಗಿದೆಯಪ್ಪ, ನೆಮ್ಮದಿ ಆಗಿದೆ ಸ್ವಲ್ಪ ಅಂತ ಅನ್ಕೊಂತೀರ. ಬಟ್ 21, 22, 23 ನಾವೆಲ್ಲ ಹೋಗ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ, ಯಾರಿಗೆ ದುಡ್ಡು ಕೊಡ್ತಾ ಇದೀವಿ, ಯಾರ ಹತ್ರ ನಾವು ಮಾತಾಡ್ತಾ ಇದೀವಿ ಅನ್ನೋದು ಸ್ವಲ್ಪ ಎಚ್ಚರಿಕೆ ಇಟ್ಕೊಳ್ಳಿ. ಇದನ್ನೊಂದು ಸ್ವಲ್ಪ ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ಈ 10 ದಿನಗಳ ಕಾಲದಲ್ಲಿ ಏನಿದೆ, ಈ 10 ದಿನಗಳ ಕಾಲನು ಕೂಡ ನೀವು ತಪ್ಪದೆ ಕಾಲಭೈರವೇಶ್ವರ ಅಷ್ಟಕವನ್ನು ಪಾರಾಯಣ ಮಾಡಿ. ಕಾಲಭೈರವೇಶ್ವರ ಅಷ್ಟಕ ಅಂತ ನೀವು ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಬರುತ್ತೆ. ಹಾಗೇನೆ ಪ್ರತಿನಿತ್ಯ ಶ್ರೀರಾಮನ ಆರಾಧನೆ ಮತ್ತು ಸೂರ್ಯನಾರಾಯಣ ಆರಾಧನೆ, ಸ್ವಲ್ಪ ಭಾನುವಾರದ ದಿನ ಗೋಧಿರವೆ ಪಾಯಸವನ್ನ ಸೂರ್ಯನಿಗೆ ಶ್ರೀರಾಮನ ದೇವಸ್ಥಾನದಲ್ಲಿ ನೈವೇದ್ಯಕ್ಕೆ ಇಟ್ಬಿಟ್ಟು ರಾಮನಾಮ ಜಪವನ್ನು ಹೇಳ್ಕೊಂಡ್ಬಿಟ್ಟು ಬನ್ನಿ. ಇನ್ನು ಧನುಸ್ಸು ರಾಶಿ, ಈ ಧನುಸ್ಸು ರಾಶಿಯವರಿಗೆ ಇದು ಅಷ್ಟೊಂದು ಉತ್ತಮವಾದ ಸಮಯ ಇಲ್ಲ. ಚಂದ್ರನ ಬಲ ಕೂಡ ಇರೋದಿಲ್ಲ, 10 ದಿನಗಳ ಕಾಲ ಕೂಡ ಚಂದ್ರನ ಬಲ ಇರುವುದಿಲ್ಲ. ಹಾಗೇನೆ ದ್ವಿತೀಯ ಸ್ಥಾನದಲ್ಲಿ ಸೂರ್ಯ, ಕುಜ, ಶುಕ್ರ, ಬುಧನ ಸಂಚಾರ ಅತ್ಯಧಿಕ ಖರ್ಚುಗಳನ್ನ ಮಾಡಿಸ್ತಾ ಹೋಗುತ್ತೆ. ಹಣ ಇರೋದಿಲ್ಲಪ್ಪ, ನನ್ನ ಹತ್ರ 100 ರೂಪಾಯಿ ಇದೆ, 150 ರೂಪಾಯಿ ಬೇಕು ನನಗೆ ಇವತ್ತು, ಆ ತರಹದ ಸಿಚುಯೇಷನ್ 10 ದಿನಗಳ ಕಾಲ ಇರುತ್ತೆ. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ, ರ್ಯಾಶ್ ಆಗಿ ಮಾತನಾಡ್ತಕ್ಕಂಥದ್ದು, ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಕ್ಕಂಥದ್ದು, ಸಾಲ ಮಾಡಿರ್ತೀರಾ, ಆ ಸಾಲದ ಒತ್ತಡ ನಿಮಗೆ ಕಾಣಿಸ್ತಾ ಇರುತ್ತೆ. ಅವ್ರು ಬಂದು ನಿಮಗೆ ದುಡ್ಡು ಕೇಳೋದು, ನನ್ನ ಹತ್ರ ಇರೋದು 100 ರೂಪಾಯಿ, ಬಟ್ 150 ರೂಪಾಯಿ ಅವ್ರಿಗೆ ಕೊಡ್ಬೇಕು, 100 ರೂಪಾಯಿ ಇದೆ ನನ್ನ ಹತ್ರ, 100 ರೂಪಾಯಿ ಕೊಟ್ಬಿಟ್ರೆ ಆ 100 ರೂಪಾಯಿನೂ ಹೊರಟೋಗ್ಬಿಡುತ್ತೆ, ಮತ್ತೆ ಅದು ಇರೋದಿಲ್ಲ ನನ್ನ ಹತ್ರ. ಈ ತರಹದ ಸಿಚುಯೇಷನ್ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ, ಕೌಟುಂಬಿಕ ವಿಚಾರದಲ್ಲಿ ಮಾನಸಿಕವಾಗಿ ತೊಂದರೆಗಳನ್ನ ಎದುರಿಸ್ತಕ್ಕಂಥದ್ದು. ಆಮೇಲೆ ಎಸ್ಪೆಷಲಿ ಉದ್ಯೋಗದ ವಿಚಾರದಲ್ಲಿ ತೊಂದರೆಗಳು ಜಾಸ್ತಿ ಇರ್ತಕ್ಕಂಥದ್ದು. ಆಮೇಲೆ ಕೌಟುಂಬಿಕ ವಿಚಾರದಲ್ಲಿ ನಿಮ್ಮ ಮೇಲೆ ಒತ್ತಡಗಳು ಜಾಸ್ತಿ ಬರ್ತಕ್ಕಂಥದ್ದು. ಕುಟುಂಬ ವ್ಯಕ್ತಿಗಳಿಂದ ನಿಮ್ಗೆ ಏನಾದ್ರೂ ಒಂದು ಅವಮಾನ ಆಗ್ತಕ್ಕಂಥದ್ದು, ಈ ತರಹದ ಒಂದು ಪರಿಸ್ಥಿತಿಗಳು. ಹಾಗೇನೆ ಉದ್ಯೋಗ ಬಿಡುವ ಲಕ್ಷಣಗಳು ಕೂಡ ಈ ಸಮಯದಲ್ಲಿ, ಅಂದ್ರೆ ಉದ್ಯೋಗದಿಂದ ಹೊರಗಡೆ ಬರ್ತಕ್ಕಂಥದ್ದಾಗಿರಬಹುದು, ಈ ತರಹದ ಸನ್ನಿವೇಶಗಳು ಜಾಸ್ತಿ 10 ದಿನಗಳ ಕಾಲ ಕಂಡು ಬರ್ತಾ ಇರುತ್ತೆ. ಹಾಗೇನೆ ಮುಖ್ಯವಾಗಿ ಚತುರ್ಥ ಸ್ಥಾನದಲ್ಲಿ ಶನಿ ಚಂದ್ರ. ನೋಡಿ, ನಾನು ಏನೋ ಒಂದು ಸ್ಟೋರಿ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬಹುದು, ಬಟ್ ನೀವು ಫೀಲ್ ಆಗ್ತಾ ಇರ್ತೀರ ಆಲ್ರೆಡಿ. 2ನೇ ಮನೆಯಲ್ಲಿ ಕುಜ ಅಷ್ಟೊಂದು ಒಳ್ಳೆಯ ಫಲಿತಾಂಶಗಳನ್ನ ಕೊಡೋದಿಲ್ಲ. ಯಾಕೆಂದ್ರೆ ನಿಮಗೆ ಯೋಗಕಾರಕ ಕುಜ ಪಂಚಮಾಧಿಪತಿ ಆಗಿದ್ರು ಕೂಡ 12ನೇ ಮನೆ ಅಧಿಪತಿ ಕೂಡ ಆಗಿರ್ತಾರೆ. ಆಮೇಲೆ ಸೂರ್ಯ ನವಮಾಧಿಪತಿ ಆಗಿದ್ರು ಕೂಡ 2ನೇ ಮನೆಯಲ್ಲಿ ಅಷ್ಟೊಂದು ಒಳ್ಳೆಯ ಫಲಿತಾಂಶಗಳನ್ನ ಕೊಡೋದಿಲ್ಲ. ಇದರ ಜೊತೆಗೆ ಚಂದ್ರನ ಬಲ ಕೂಡ ಇರೋದಿಲ್ಲ ಈ ಸಮಯದಲ್ಲಿ. ಚಂದ್ರ ಚತುರ್ಥ ಸ್ಥಾನದಲ್ಲಿ, ಪಂಚಮ ಸ್ಥಾನದಲ್ಲಿ ಸಂಚಾರ ಮೊದಲ 5 ದಿನಗಳ ಕಾಲ ಈ ತರ ಇರುತ್ತೆ. ಸೊ ಮೊದಲ 5 ದಿನಗಳ ಕಾಲ ಪೂರ್ತಿಯಾಗಿ ಚಂದ್ರ ಬಲ ಇರೋದಿಲ್ಲ. ಮಾನಸಿಕವಾಗಿ ತೊಂದರೆಗಳು, ತಾಪತ್ರಗಳು, ತಾಯಿಯ ಜೊತೆ ತೊಂದರೆಗಳು, ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು, ಈ ತರಹದ ಒಂದು ಸಿಚುಯೇಷನ್ ಜಾಸ್ತಿ ಇರುತ್ತೆ. ಉದ್ಯೋಗದ ವಿಚಾರದಲ್ಲಿ ತೊಂದರೆಗಳು, ಕೌಟುಂಬಿಕ ವಿಚಾರದಲ್ಲಿ ತೊಂದರೆಗಳು, ಈ ತರಹದ ಒಂದು ಪರಿಸ್ಥಿತಿಗಳು, ಸಾಲದ ಒಂದು ವಿಚಾರದಲ್ಲಿ ತೊಂದರೆಗಳು, ಈ ತರಹದ ಒಂದು ಸನ್ನಿವೇಶಗಳು ಜಾಸ್ತಿ ಧನುಸು ರಾಶಿಯವರಲ್ಲಿ ಕಂಡು ಬರ್ತಾ ಇರುತ್ತೆ. ಧನುಸು ರಾಶಿಯವರಿಗೆ 10 ದಿನಗಳ ಕಾಲ ತಪ್ಪದೆ ನೀವು ಮಾಡಬೇಕಾಗಿರೋ ಕೆಲಸ ನೋಡಿ, ಈಶ್ವರ ಆರಾಧನೆ, ಕಾಲಭೈರವೇಶ್ವರ ಆರಾಧನೆ, ಕಾಲಭೈರವೇಶ್ವರ ಅಷ್ಟಕವನ್ನ ಎಷ್ಟು ನೀವು ಪಠನೆ ಮಾಡ್ತೀರೋ ಅಷ್ಟು ಒಳ್ಳೆಯದು. ಹಾಗೇನೆ ಸ್ವಲ್ಪ ಗೋಧಿ ರವೆ ಪಾಯಸವನ್ನ ನೀಟಾಗಿ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ರಾಮನ ದೇವಸ್ಥಾನದಲ್ಲಿ ಆಗಿಂದಾಗೆ ಕೊಡೋದ್ರಿಂದ ಹಣಕಾಸಿನ ವಿಚಾರಗಳು ಏನೊಂದು ತೊಂದರೆ ಪಡ್ತಾ ಇದ್ರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೂ ಕೂಡ ಈ 10 ದಿನಗಳ ಸಮಯದಲ್ಲಿ ಅಷ್ಟೊಂದು ಉತ್ತಮವಾದ ಫಲಿತಾಂಶಗಳು ಕಂಡು ಬರ್ತಾ ಇಲ್ಲ. ಜನ್ಮರಾಶಿಯಲ್ಲೇ ಸೂರ್ಯ, ಕುಜ, ದೇಹಕ್ಕೆ ಏನೋ ಒಂದು ತಿಳಿಯದ ಆಯಾಸ ಆಗ್ತಕ್ಕಂಥದ್ದು, ಸುಸ್ತಾಗ್ತಕ್ಕಂಥದ್ದು, ದಣಿವಾಗ್ತಕ್ಕಂಥದ್ದು, ಮಾನಸಿಕವಾಗಿ ತೊಂದರೆಗಳು, ಶಾರೀರಿಕವಾಗಿ ತೊಂದರೆಗಳು, ಕೋಪ ಜಾಸ್ತಿ ಆಗ್ತಕ್ಕಂಥದ್ದು, ಗಂಡ ಹೆಂಡತಿರ ಮಧ್ಯೆ ಭಿನ್ನಾಭಿಪ್ರಾಯಗಳು, ಖರ್ಚುಗಳು ಜಾಸ್ತಿ ಇರ್ತಕ್ಕಂಥದ್ದು, ಈ ತರಹದ ಸನ್ನಿವೇಶಗಳು. ಒಂದ್ ಸ್ವಲ್ಪ ನಡೆದ್ರೆ ಸಾಕು ಸುಸ್ತಾಗ್ಬಿಡುತ್ತೀರ ಈ ಸಮಯದಲ್ಲಿ, ಸುಸ್ತಾಗ್ತಕ್ಕಂಥದ್ದು, ಈ ತರ ದೇಹದಲ್ಲಿ ಏನೋ ಒಂಥರ ಒಂದು ವ್ಯತ್ಯಾಸವನ್ನು ನೀವು ನೋಡ್ತಾ ಬರ್ತೀರಾ ಈ ಸಮಯದಲ್ಲಿ. ದೇಹಕ್ಕೆ ಏನಾದ್ರೂ ಒಂದು ವ್ಯತ್ಯಾಸಗಳು ಆಗ್ತಾ ಇರೋ ತರ ಕಾಣಿಸ್ತಾ ಇರುತ್ತೆ. ಮಾನಸಿಕವಾಗಿ ನೆಮ್ಮದಿ ಕಡಿಮೆ ಇರ್ತಕ್ಕಂಥದ್ದು, ಈ ತರಹದ ಸನ್ನಿವೇಶಗಳು ಜಾಸ್ತಿ ಮಕರ ರಾಶಿಯವರಲ್ಲಿ ಕಂಡು ಬರ್ತಾ ಇರುತ್ತೆ. ಹಾಗೇನೆ ಚಂದ್ರನ ಬಲನು ಕೂಡ
ಕಡಿಮೆ ಇರೋದ್ರಿಂದ ಸ್ವಲ್ಪ ಜಾಗ್ರತೆಯಾಗಿ ಇರಬೇಕು. ಕೋಪತಾಪಕ್ಕೆ ಒಳಗಾಗೋದು ಅದೆಲ್ಲ ಕಡಿಮೆ ಮಾಡಿಕೊಂಡ್ರೆ ಉತ್ತಮ. ಸೋದರರ ಜೊತೆನೂ ಕೂಡ ಭಿನ್ನಾಭಿಪ್ರಾಯಗಳು, ನಿಮಗೆ ಕೋಪ ಬರೆಸ್ತಕ್ಕಂತಹ ಸನ್ನಿವೇಶಗಳೇ ಜಾಸ್ತಿ ಈ 10 ದಿನಗಳ ಕಾಲ ಬರ್ತಾ ಇರುತ್ತೆ. ಸುಮ್ಮನೆ ಕೋಪ, ಬಿ ಜಾಸ್ತಿ ಆಗ್ತಕ್ಕಂಥದ್ದು, ಸುಮ್ಮನೆ ಟೆನ್ಷನ್, ಸುಮ್ಮನೆ ಆಯಾಸ ಆಗ್ತಕ್ಕಂಥದ್ದು, ಈ ತರಹದ ಸನ್ನಿವೇಶಗಳು ಮಕರ ರಾಶಿಯವರಲ್ಲಿ ಕಂಡು ಬರ್ತಾ ಇರುತ್ತೆ. ಉದ್ಯೋಗದ ವಿಚಾರದಲ್ಲೂ ಕೂಡ ಸಾಕಷ್ಟು ತೊಂದರೆಗಳು, ಏರಿಳಿತಗಳನ್ನ ನೀವು ನೋಡ್ಬೇಕಾಗಿರುತ್ತೆ. ಒಂಥರ ಫಿಕಲ್ ಮೈಂಡೆಡ್, ಮನಸ್ಸು ಚಂಚಲಪ್ಪ, ಏನ್ ಮಾಡ್ತಾ ಇದೀನೋ, ಯಾಕೋ ಏನೋ ಭಯ, ಅದರಲ್ಲೂ ಭಯ ಜಾಸ್ತಿ ಇರುತ್ತೆ ಈ ಸಮಯದಲ್ಲಿ ನಿಮಗೆ. ಭಯ ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ಒಂಥರ ಕನ್ಫ್ಯೂಷನ್ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ 10 ದಿನಗಳ ಕಾಲ ಕಂಡು ಬರ್ತಾ ಇರುತ್ತೆ. ಈ ಮಕರ ರಾಶಿಯವರು ತಪ್ಪದೆ ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆಯನ್ನು ಮಾಡ್ತಾ ಬನ್ನಿ. ಲಕ್ಷ್ಮೀ ನರಸಿಂಹಸ್ವಾಮಿಗೆ ಕೆಂಪು ಹೂಗಳಿಂದ ಆರಾಧನೆಯನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಮುಂದಿನ ಒಂದು ರಾಶಿ ಕುಂಭರಾಶಿ. ಈ ಕುಂಭರಾಶಿಯವರಿಗೂ ಕೂಡ ಈ 10 ದಿನಗಳ ಸಮಯ ಏನಿದೆ, 10 ದಿನಗಳ ಸಮಯದಲ್ಲೂ ಕೂಡ ಚಂದ್ರನ ಬಲ ಇರೋದಿಲ್ಲ, ಅಷ್ಟೊಂದು ಚಂದ್ರನ ಬಲ ಕಾಣ್ತಾ ಇಲ್ಲ. ಹಾಗೇನೆ ಸಪ್ತಮಾಧಿಪತಿ ಸೂರ್ಯ 12ನೇ ಮನೆಯಲ್ಲಿ ಇರ್ತಕ್ಕಂಥದ್ದು, ಅದರ ಒಟ್ಟಿಗೆನೆ ಬುಧ ಮತ್ತೆ ಕುಜ ಮತ್ತೆ ಶುಕ್ರನು ಕೂಡ 12ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ನೋಡಿ, ಉದ್ಯೋಗದ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳನ್ನ, ಏರಿಳಿತಗಳನ್ನ ಅನುಭವಿಸ್ಬೇಕು. ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಏನಾದ್ರೂ ಕೆಲಸಕ್ಕೆ ಹೋಗ್ತಾ ಇದ್ರೆ ಅವ್ರಿಗೂ ಕೂಡ ಒತ್ತಡಗಳು ಜಾಸ್ತಿ ಇರುತ್ತೆ, ಅವ್ರಿಗೂ ಕೂಡ ವಿಶ್ರಾಂತಿ ಇರೋದಿಲ್ಲ, ನಿದ್ರಾಹೀನತೆ, ಏನಾದ್ರೂ ಒಂದು ಕನಸುಗಳು ಬರ್ತಕ್ಕಂಥದ್ದು, ನಿದ್ದೆ ಮಾಡೋಕ್ಕಾಗಲ್ಲ ಈ ಸಮಯದಲ್ಲಿ, ಆ ತರಹದ ಸನ್ನಿವೇಶಗಳು ಜಾಸ್ತಿ ಬರ್ತಕ್ಕಂಥದ್ದು. ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು, ಈ ತರಹದ ಸನ್ನಿವೇಶಗಳೇ ಹೆಚ್ಚಾಗಿ ನಿಮಗೆ ಕಂಡು ಬರ್ತಾ ಇರುತ್ತೆ. ಹಾಗೇನೆ ಕೆಟ್ಟ ಕನಸುಗಳಪ್ಪ, ನಿದ್ದೆನೆ ಮಾಡಕ್ ಬಿಡೋದಿಲ್ಲ, ಏನಾದ್ರು ಒಂದು ಕನಸು ಬರ್ತಾ ಇರುತ್ತೆ, ಏನಾದ್ರೂ ಒಂದು ಯೋಚನೆ, ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಈ ತರಹದ ಸನ್ನಿವೇಶಗಳು, ಪ್ರಯಾಣಗಳು ಜಾಸ್ತಿ ಮಾಡಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು, ಈ ತರಹದ ಸನ್ನಿವೇಶಗಳು ಜಾಸ್ತಿ ಕುಂಭರಾಶಿಯವರಲ್ಲಿ ಕಂಡು ಬರ್ತಾ ಇರುತ್ತೆ. ಉದ್ಯೋಗದ ವಿಚಾರದಲ್ಲೂ ಕೂಡ ಸಾಕಷ್ಟು ತೊಂದರೆಗಳು, ಉದ್ಯೋಗ ಹೋಗ್ಬಿಡುತ್ತೇನೋ, ಉದ್ಯೋಗ ಕಳ್ಕೊಂಡ್ಬಿಡ್ತೀನೇನೋ ಅಂತಕ್ಕಂತಹ ಒಂದು ಭಾವನೆನೂ ಕೂಡ ನಿಮಗೆ ಕಂಡು ಬರ್ತಾ ಇರುತ್ತೆ ಅಂತಾನೆ ಹೇಳಬಹುದು. ಒಟ್ಟಾರೆ ಕುಂಭರಾಶಿಯವರಿಗೆ ಈ 10 ದಿನಗಳ ಸಮಯ ಅಷ್ಟೊಂದು ಉತ್ತಮವಾದ ಸಮಯ ಇದಾಗಿರೋದಿಲ್ಲ. ಸ್ವಲ್ಪ ತೊಂದರೆ ತಾಪತ್ರಗಳೇ ಜಾಸ್ತಿ ಕಂಡು ಬರ್ತಾ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ತಗೊಳ್ಳಿ, ಉದ್ಯೋಗದ ವಿಚಾರದಲ್ಲಿ ತಗೊಳ್ಳಿ, ಗಂಡ ಅಥವಾ ಹೆಂಡತಿ ವಿಚಾರದಲ್ಲಿ ತಗೊಳ್ಳಿ, ಒಂದು ನಿದ್ದೆಯ ವಿಚಾರದಲ್ಲಿ ತಗೊಳ್ಳಿ, ಒಂದು ಊಟದ ವಿಚಾರದಲ್ಲಿ ತಗೊಳ್ಳಿ, ಸ್ವಲ್ಪ ತಾಪತ್ರಯಗಳೇ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಈ ಕುಂಭರಾಶಿಯವರು ತಪ್ಪದೆ ಪ್ರತಿನಿತ್ಯನೂ ಕೂಡ ಗಣಪತಿ ಆರಾಧನೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಕೇಳ್ತಾ ಬನ್ನಿ. ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಕೇಳೋದಕ್ಕೆ ಪ್ರಯತ್ನ ಮಾಡಿ. ಹಾಗೇನೆ ನವಗ್ರಹಗಳಿಗೂ ಕೂಡ 27 ಪ್ರದಕ್ಷಿಣೆಯನ್ನ ಕೆಂಪು ಹೂಗಳಿಂದ, 27 ಕೆಂಪು ಹೂಗಳನ್ನು ತಗೊಳ್ಳಿ, ಒಂದೊಂದು ಪ್ರದಕ್ಷಿಣೆಗೆ ಒಂದೊಂದು ಹೂವನ್ನ ಅಲ್ಲಿಡಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚರ ರಾಹುವೇ ಕೇತುವೇ ನಮಃ. ಈ ತರ ಹೇಳ್ಕೊಳ್ತಾ ಮಾಡೋದ್ರಿಂದ ಸ್ವಲ್ಪ ಆ ನೆಗೆಟಿವ್ ಇನ್ಫ್ಲುಯೆನ್ಸ್, ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗ್ತಕ್ಕಂಥದ್ದು ಇದೆಲ್ಲ ನಿಮಗೆ ಕಂಡು ಬರ್ತಾ ಹೋಗುತ್ತೆ. ಇನ್ನು ಮುಂದಿನ ಒಂದು ರಾಶಿ ಮೀನ ರಾಶಿ. ಈ ಮೀನ ರಾಶಿಯವರಿಗೆ ಚಂದ್ರನ ಬಲ ಕೂಡ ಇದೆ. 10 ದಿನಗಳ ಕಾಲ ಸ್ವಲ್ಪ ಚಂದ್ರನ ಬಲನೂ ಕೂಡ ಇರುತ್ತೆ, ಪರವಾಗಿಲ್ಲ. ಹಾಗೇನೆ ಲಾಭ ಸ್ಥಾನದಲ್ಲಿ 4 ಗ್ರಹಗಳ ಸಂಚಾರ ನಡೀತಾ ಇರೋದ್ರಿಂದ ಸ್ವಲ್ಪ ಈ ಹಿಂದೆ ಇರ್ತಕ್ಕಂಥದ್ದು, ಈ ಸಂಕ್ರಾಂತಿಗೂ ಹಿಂದಿನ ದಿನಗಳನ್ನ ಕಂಪೇರ್ ಮಾಡ್ಕೊಂಡ್ರೆ ಈ 10 ದಿನಗಳ ಕಾಲ ಸ್ವಲ್ಪ ಉತ್ತಮವಾಗಿರ್ತಕ್ಕಂತಹ ಪರಿಸ್ಥಿತಿ ನಿಮಗೆ ಸಿಗ್ತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಪ್ರಗತಿ, ಬರ್ಬೇಕಾಗಿರೋ ಅಮೌಂಟ್ ಬರ್ತಕ್ಕಂಥದ್ದು. ಹಾಗೇನೆ ಮುಖ್ಯವಾಗಿ ಸ್ನೇಹಿತರು, ಯಾರೆಲ್ಲ ನೀವು ಸ್ನೇಹಿತರನ್ನ ಕಳ್ಕೊಂಡಿರ್ತೀರಾ ಅಥವಾ ನೀವು ಓದ್ಬೇಕಾಗಿರೋ ಸ್ನೇಹಿತರು ಎಲ್ಲೋ ಇರ್ತಾರೆ, ಈ ಸಮಯದಲ್ಲಿ ಸಂಪರ್ಕಕ್ಕೆ ಸಿಗ್ತಾರೆ ನಿಮಗೆ. ಮತ್ತೆ ಈ ತರಹದ ಸಿಚುಯೇಷನ್, ಗಂಡ ಅಥವಾ ಹೆಂಡತಿಯಿಂದ ಲಾಭ ಸಿಗ್ತಕ್ಕಂಥದ್ದು, ಆಮೇಲೆ ಗಂಡ ಹೆಂಡತಿಯರ ಜೊತೆ ಪರಸ್ಪರ ಅನ್ಯೋನ್ಯತೆ ಬೆಳೀತಕ್ಕಂಥದ್ದು. ಆಮೇಲೆ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ತೊಂದರೆ ತಾಪತ್ರಗಳಿದ್ರೂ ಕೂಡ ಲಾಭಕ್ಕೆ ತೊಂದರೆ ಇಲ್ಲ, ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ. ನೀವು ಅಂದ್ಕೊಂಡಿರ್ತಕ್ಕಂತ ಏನು ₹1 ಬರ್ಬೇಕಪ್ಪ, ನನಗೆ ಬರ್ಬೇಕಾಗಿತ್ತು, ಹಣ ಬರ್ತಾನೆ ಇಲ್ಲ, ಈ ಸಮಯದಲ್ಲಿ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಎಲ್ಲೋ ಒಂದ್ ಕಡೆ ಪಾಸಿಟಿವ್ ಹೋಪ್ ಸಿಗ್ತಾ ಹೋಗುತ್ತೆ, ಏನೋ ಒಂಥರ ಭರವಸೆ ಸಿಗ್ತಾ ಹೋಗುತ್ತೆ. ಸ್ವಲ್ಪ ಕಳೆದ ದಿನಗಳಿಗೂ ಈ 10 ದಿನಗಳಿಗೂ ಕೂಡ ಸ್ವಲ್ಪ ಪರವಾಗಿಲ್ಲಪ್ಪ ಅಂತಕ್ಕಂತಹ ಒಂದು ಭಾವನೆ ಅಂತೂ ನಿಮಗೆ ಬರ್ತಾ ಹೋಗುತ್ತೆ. ಬರ್ಬೇಕಾಗಿರೋ ಹಣ ಬರುತ್ತೆ, ತೊಂದರೆ ಇಲ್ಲ. ಸ್ನೇಹಿತರ ಜೊತೆ ಸೋಷಿಯಲ್ ಸರ್ಕಲ್ ಅಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು, ಒಳ್ಳೆ ಸ್ಟೇಟಸ್ ಸಿಗ್ತಕ್ಕಂಥದ್ದು, ಒಳ್ಳೆ ಹೆಸರು ಸಿಗ್ತಕ್ಕಂಥದ್ದು, ಈ ತರ ಎಲ್ಲ ಸಿಚುವೇಶನ್ ಇರುತ್ತೆ. ಆದ್ರೆ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲಿ ಜಾಗೃತಿ ಆಗಿರ್ಬೇಕು. ಇನ್ವೆಸ್ಟ್ಮೆಂಟ್ ಒಂದು 10,000 ಬಂದ್ಬಿಡುತ್ತಪ್ಪ, ಯಾರೊಬ್ರು ಬಂದು ₹10,000 ಹಾಕಿದ್ರೆ ಹಿಂಗ್ ಬಂದ್ಬಿಡುತ್ತೆ, ಹಿಂಗ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ, ಹಾಕ್ಬಿಡೋದಲ್ಲ. ದಯವಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ
ಜಾಗ್ರತೆಯನ್ನು ವಹಿಸಿ. ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲಿ ಸಾಕಷ್ಟು ಹುಷಾರಾಗಿರ್ಬೇಕು. ಹಣ ಬರುತ್ತೆ, ಸ್ವಲ್ಪ ಪಾಸಿಟಿವ್ ಚೇಂಜಸ್ ನೋಡ್ತೀರಾ, ಈ ಟೆನ್ಷನ್ ಕಡಿಮೆ ಇರುತ್ತೆ, ಇದೆಲ್ಲನೂ ಓಕೆ, ಟೆನ್ಷನ್ ಕಡಿಮೆ ಆಗುತ್ತೆ, ಪರವಾಗಿಲ್ಲ, ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಬಂತಪ್ಪ, ಏನೋ ಒಂಥರ ಪಾಸಿಟಿವ್ ಆಗಿದೆ ಅಂತ ಅನ್ಕೊಂತೀರಾ. ಆದ್ರೆ ಬಂದಿರ್ತಕ್ಕಂಥ ಹಣವನ್ನ ಸದ್ವಿನಿಯೋಗ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಸೊ ಈ ಮೀನರಾಶಿಯವರು ತಪ್ಪದೆ ನೀವು ಮಾಡಬೇಕಾಗಿರೋ ಒಂದು ಕೆಲಸ ಏನಪ್ಪಾ ಅಂತಂದ್ರೆ, ನೋಡಿ, ಈ ಶಿವನಿಗೆ ಎಳನೀರು ಅಭಿಷೇಕ ಮತ್ತೆ ಕಬ್ಬಿನ ಹಾಲಿನಿಂದ ಅಭಿಷೇಕವನ್ನು ಮಾಡಿಸೋದಕ್ಕೆ ಪ್ರಯತ್ನ ಮಾಡಿ 10 ದಿನಗಳ ಒಂದು ಕಾಲದಲ್ಲಿ. ಹಾಗೇನೆ ಪ್ರತಿನಿತ್ಯ ಕಾಲಭೈರವೇಶ್ವರ ಅಷ್ಟಕವನ್ನು ಕೇಳಿ. ಯೂಟ್ಯೂಬ್ ಅಲ್ಲಿ ಕಾಲಭೈರವೇಶ್ವರ ಅಷ್ಟಕ ಅಂತ ನೀವು ಟೈಪ್ ಮಾಡಿದ್ರೆ ಬಂದ್ಬಿಡುತ್ತೆ, ಅದನ್ನ ಕೇಳಿ. ಎಷ್ಟು ನೀವು ಕೇಳ್ತಿರೋ ಒಂದು 8 ಬಾರಿ ಆದ್ರೂ ಕೇಳಬೇಕು, ಕಂಟಿನ್ಯೂಸ್ ಆಗಿ 8 ಸಲ ಕೇಳಿ. ಎಷ್ಟು ನಿಮಗೆ ಹಗುರ ಆಗುತ್ತೆ ಅಂದ್ರೆ ಕೇಳಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇಷ್ಟು ಈ ಒಂದು 10 ದಿನಗಳ ಕಾಲ ಒಂದು ಫಲಿತಾಂಶಗಳು ಮೇಷಾದಿ 12 ರಾಶಿಯವರೆಗೂ ಕೂಡ ನಾನು ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.